ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹೈಕೋರ್ಟ್ನಿಂದ ಜಾಮೀನು ಪಡೆದು ಸದ್ಯ ರಿಲೀಫ್ ಆಗಿದ್ದಾರೆ. ಆದರೆ ದರ್ಶನ್ಗೆ ಸಂಪೂರ್ಣವಾದ ರಿಲೀಫ್ ಸಿಕ್ಕಿಲ್ಲ. ಕಾರಣ ಹೈಕೋರ್ಟ್ ಜಾಮೀನನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರೋದು. ಮೇಲ್ಮನವಿಯಲ್ಲಿ ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳ ಜಾಮೀನನ್ನ ಯಾಕೆ ರದ್ದು ಮಾಡಬೇಕು ಅನ್ನೋ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ಏನೇನು ಅಂಶಗಳು ಅಂತ ಅಂದ್ರೆ, ಫಸ್ಟ್ ಒನ್, ದರ್ಶನ್ ಸೆಲೆಬ್ರಿಟಿ ಆಗಿದ್ದು ಸಾಕ್ಷಿಗಳನ್ನ ತಿರುಚುವ ಸಾಧ್ಯತೆ ಇದೆ ಅನ್ನೋದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ. ಎರಡನೆಯದು, ಸತ್ರ ನ್ಯಾಯಾಲಯದಲ್ಲಿ ಪ್ರಕರಣವು ಇನ್ನೂ ಆರೋಪ ನಿಗದಿ ಹಂತಕ್ಕೆ ಬಂದಿಲ್ಲ ಅನ್ನೋದು. ಮೂರನೆಯದು, ರೇಣುಕಾಸ್ವಾಮಿನ ಬಲವಂತವಾಗಿ ಕಾರಲ್ಲಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇದು IPC ಸೆಕ್ಷನ್ 364 ಅಡಿ ಅಪರಾಧ. ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅನ್ನೋದು. ನಾಲ್ಕನೆಯದು, ಪ್ರತ್ಯಕ್ಷ ಸಾಕ್ಷಿಗಳು ನೀಡಿರುವ ಹೇಳಿಕೆಯನ್ನ ಹೈಕೋರ್ಟ್ ಪರಿಗಣಿಸಿಲ್ಲ. ಐದನೆಯದು, FSL ವರದಿ ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋಗಳು ಪತ್ತೆಯಾಗಿರೋದನ್ನ ಹೈಕೋರ್ಟ್ ಪರಿಗಣಿಸಲು ವಿಫಲ ಆಗಿದೆ ಅಂತ ಪೊಲೀಸರು ಮೇಲ್ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.